ಓಂ ಶ್ರೀ ಗುರುದೇವೋಭ್ಯೋ ನಮಃ. ಓಂ ನಮೋ ನಾರಾಯಣಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ. ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ತುಂಬ ಹೃದಯದ ಸುಸ್ವಾಗತ. ಈವರೆಗೆ ಸಬ್ಸ್ಕ್ರೈಬ್ ಮಾಡಿದಂತಹ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತೇನೆ. ಈ ದಿನದ ವಿಷಯ ಶೂನ್ಯ ತಿಥಿಗಳು. ಈ ಶೂನ್ಯ ತಿಥಿಗಳನ್ನು ಹೆಚ್ಚಾಗಿ ಮುಹೂರ್ತಗಳ ವಿಭಾಗಕ್ಕೆ ಉಪಯೋಗಿಸ್ತಾರೆ. ಈ ಶೂನ್ಯ ತಿಥಿಗಳು ಇರುವಂತಹ ಸಮಯದಲ್ಲಿ ಒಳ್ಳೆಯ ಮುಹೂರ್ತಗಳನ್ನು ಹಾಕೋದಿಲ್ಲ. ಇವನ್ನು ವರ್ಜಿಸಿ ಬೇರೆ ತಿಥಿಗಳನ್ನು ಹುಡುಕ್ತಾರೆ. ಹಾಗೆ ಇದನ್ನು ಜಾತಕಕ್ಕೂ ಕೂಡ ನಾವು ಅಳವಡಿಸಿಕೊಂಡು ನೋಡಬೇಕಾಗುತ್ತೆ. ಈ ತಿಥಿಗಳು ಕೂಡ ಲತಾಫಲಗಳಂತೆ ಕೆಲಸವನ್ನು ಮಾಡ್ತಾ ಹೋಗುತ್ತವೆ. ಹಾಗಾಗಿ ಅತ್ಯಂತ ಜಾಗರೂಕರಾಗಿ ಇದನ್ನು ಪರಿಗಣಿಸಬೇಕು. ಈ ತಿಥಿ ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ನೋಡೋಣ. ಚೈತ್ರ ಮಾಸದ ಏಪ್ರಿಲ್ ತಿಂಗಳು, ಅದರಲ್ಲಿ ಶುಕ್ಲ ಪಕ್ಷ ಆಗಿರಲಿ ಅಥವಾ ಕೃಷ್ಣ ಪಕ್ಷ ಆಗಿರಲಿ, ಅಷ್ಟಮಿ ನವಮಿ ತಿಥಿಗಳು ಶೂನ್ಯ ತಿಥಿಗಳು ಅನಿಸ್ಕೊಳ್ಳುತ್ತೆ. ಇದರಲ್ಲಿ ಅನಿರೀಕ್ಷಿತ ಅಡೆತಡೆ, ದೈವ ಕೋಪ, ತಂದೆ ಜೊತೆಗೆ ವೈಮನಸ್ಯ ಇವುಗಳು ಉಂಟಾಗುತ್ತೆ. ಹಾಗಾಗಿ ಇವುಗಳ ಬಗ್ಗೆ ತುಂಬ ಜಾಗ್ರತೆಯನ್ನು ವಹಿಸಬೇಕು. ಈ ಏಪ್ರಿಲ್ ತಿಂಗಳ ಅಧಿಪತಿ ಕುಜಗ್ರಹ ಆಗಿರುತ್ತೆ. ಜಾತಕದಲ್ಲಿ ಕುಜಗ್ರಹನ ಸ್ಥಿತಿಯನ್ನು ನೋಡಿಕೊಂಡು ದುಸ್ಥಾನದಲ್ಲಿದ್ದಲ್ಲಿ ಅದಕ್ಕೆ ಪರಿಹಾರವನ್ನು ಮಾಡಿಕೊಂಡಲ್ಲಿ ಈ ಅಡೆತಡೆಗಳನ್ನು ಆದಷ್ಟು ಕಡಿಮೆ ಮಾಡ್ಕೊಳ್ಬಹುದಾಗಿದೆ. ಇನ್ನು ವೈಶಾಖ ಮಾಸ ಮೇ ತಿಂಗಳಲ್ಲಿ ಬರುತ್ತೆ. ಇದರಲ್ಲಿ ಕೃಷ್ಣ ಪಕ್ಷ ಆಗಿರಲಿ ಶುಕ್ಲ ಪಕ್ಷ ಆಗಿರಲಿ ದ್ವಾದಶಿ ತಿಥಿ ಶೂನ್ಯ ತಿಥಿ ಎನ್ನಿಸಿಕೊಳ್ಳುತ್ತೆ. ಈ ದ್ವಾದಶಿ ತಿಥಿಯಲ್ಲಿ ಜನಿಸಿದವರಿಗೆ ಅಧಿಕವಾದಂತಹ ಕಷ್ಟಗಳು ಉಂಟಾಗುತ್ತೆ. ಹಾಗಾಗಿ ಆ ಪ್ರಭಾವವನ್ನು ಕಡಿಮೆ ಮಾಡ್ಕೋಬೇಕು ಅಂತಂದ್ರೆ ಆ ತಿಥಿ ಮೇ ತಿಂಗಳ ಅಧಿಪತಿ ಶುಕ್ರ ಗ್ರಹ ಆಗುತ್ತೆ. ಈ ಶುಕ್ರ ಗ್ರಹ ಜಾತಕದಲ್ಲಿ ಹೇಗಿದೆ ಅಂತ ನೋಡಿಕೊಂಡು ಆ ಗ್ರಹ ದುಸ್ಥಾನದಲ್ಲಿದ್ದರೆ ಪರಿಹಾರವನ್ನು ಮಾಡ್ಕೋಬೇಕು. ಇನ್ನು ಜ್ಯೇಷ್ಠ ಮಾಸದ ಅಂದರೆ ಜೂನ್ ತಿಂಗಳ ಶುಕ್ಲ ಪಕ್ಷದಲ್ಲಿ ತ್ರಯೋದಶಿ ತಿಥಿ ಶೂನ್ಯ ತಿಥಿ ಅನ್ನಿಸ್ಕೊಳ್ಳುತ್ತೆ. ನೆರೆಹೊರೆಯವರೊಂದಿಗೆ ಈ ತಿಥಿಯಲ್ಲಿ ಜನಿಸಿದವರು ಮನಸ್ತಾಪವನ್ನು ಹೊಂದುತ್ತಾರೆ. ಅವ್ರ ಜೊತೆಗೆ ಸಂಬಂಧ ಅಷ್ಟು ಸರಿ ಇರೋದಿಲ್ಲ. ಯಾವಾಗಲೂ ಏನಾದರೂ ಒಂದು ಅಡಚಣೆ, ಅಸಮ್ಮತಿ ಇದ್ದೇ ಇರುತ್ತೆ. ಅದೇ ಕೃಷ್ಣ ಪಕ್ಷದಲ್ಲಿ ಆದರೆ ಚತುರ್ಥಿ ತಿಥಿ ಶೂನ್ಯ ತಿಥಿ ಅನಿಸ್ಕೊಳ್ಳುತ್ತೆ. ಈ ಚತುರ್ಥಿ ತಿಥಿಯಲ್ಲಿ ಜನಿಸಿದವರಿಗೆ ಗೃಹ ಕಲಹ ಅಥವಾ ನೆರೆಹೊರೆಯವರ ಜೊತೆಗೆ ಸಂಬಂಧ ಹಳಸಿ ಹೋಗುವಂಥದ್ದು, ಮನೆಯಲ್ಲೂ ಕೂಡ ತಂದೆ ತಾಯಿ, ಸಹೋದರ ಸಹೋದರಿ, ಅತ್ತೆ ಮಾವ ಹೀಗೆ ಸಂಬಂಧಗಳಲ್ಲಿ ಬಿರುಕು ಮೂಡುವಂತಹ ಸಂಭವ ಇದೆ. ಅವ್ರ ಜೊತೆಗೆ ಯಾವಾಗಲೂ ವಾಗ್ಯುದ್ಧಕ್ಕೆ ಇಳಿಬೇಕಾಗುತ್ತೆ. ಈ ಜೂನ್ ತಿಂಗಳ ಅಧಿಪತಿ ಬುಧ ಗ್ರಹ ಆಗಿರುತ್ತೆ. ಬುಧ ಗ್ರಹ ಜಾತಕದಲ್ಲಿ ಕೆಟ್ಟು ಹೋಗಿದ್ರೆ ಅದಕ್ಕೆ ಪರಿಹಾರವನ್ನು ಮಾಡಿಕೊಂಡಾಗ ಸ್ವಲ್ಪ ಮಟ್ಟಿಗಿನ ಸಂತೋಷವನ್ನು ಪಡಿಬಹುದಾಗಿದೆ. ಇನ್ನು ಆಷಾಢ ಮಾಸ ಜುಲೈ ತಿಂಗಳಲ್ಲಿ ಶುಕ್ಲ ಪಕ್ಷದಲ್ಲಿ ಸಪ್ತಮಿ ತಿಥಿ ಶೂನ್ಯ ತಿಥಿ ಎನಿಸ್ಕೊಳ್ಳುತ್ತೆ. ಈ ಸಪ್ತಮಿ ತಿಥಿಯಲ್ಲಿ ಜನಿಸಿದವರಿಗೆ ವಿವಾಹ ವಿಳಂಬ ಆಗುತ್ತೆ. ಸಂಗಾತಿಯಿಂದ ಅಸೌಖ್ಯ ಉಂಟಾಗುತ್ತೆ. ಅಂದ್ರೆ ಸಂಗಾತಿಯಿಂದ ಮನಸ್ಸಿಗೆ ಹಿಡಿಸುವಂತಹ ಸೌಖ್ಯ ಸಿಗೋದಿಲ್ಲ, ಅಸೌಖ್ಯ ಆಗುತ್ತೆ. ಅದೇ ಕೃಷ್ಣ ಪಕ್ಷದಲ್ಲಾಗಿದ್ರೆ ಷಷ್ಠಿ ತಿಥಿ ಶೂನ್ಯ ತಿಥಿ ಎನ್ನಿಸ್ಕೊಳ್ಳುತ್ತೆ. ಇಲ್ಲಿ ಆರೋಗ್ಯ ಏರುಪೇರಾಗುತ್ತೆ. ಅವರು ಸಾಲಗಾರರಾಗಿ ಬದುಕಬೇಕಾಗುತ್ತೆ. ಸಾಲ ತೀರಿಸೋದೇ ಕಷ್ಟ ಅನಿಸ್ಕೊಳ್ಳುತ್ತೆ. ಈ ಜುಲೈ ತಿಂಗಳ ಅಧಿಪತಿ ಚಂದ್ರಗ್ರಹ ಆಗಿರುತ್ತೆ. ಚಂದ್ರಗ್ರಹಕ್ಕೆ ಪರಿಹಾರವನ್ನು ಮಾಡಿಕೊಂಡಲ್ಲಿ ಈ ಫಲಗಳನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಬಹುದು. ಇನ್ನು ಶ್ರಾವಣ ಮಾಸ ಆಗಸ್ಟ್ ತಿಂಗಳಲ್ಲಿ ಬರುತ್ತೆ. ಇದರಲ್ಲಿ ಶುಕ್ಲ ಪಕ್ಷ ಆಗಿರಲಿ
ಅಥವಾ ಕೃಷ್ಣ ಪಕ್ಷ ಆಗಿರಲಿ, ಬಿದಿಗೆ ತದಿಗೆ ತಿಥಿಗಳು ಶೂನ್ಯ ತಿಥಿಗಳು ಅನ್ನಿಸ್ಕೊಳ್ಳುತ್ತೆ. ಈ 2 ತಿಥಿಗಳಲ್ಲಿ ಜನಿಸಿದವರಿಗೆ ಹಣದ ಅಡಚಣೆ ಉಂಟಾಗುತ್ತೆ. ಸಹೋದರ ಸಹೋದರರ ಜೊತೆಗೆ ಜಗಳ ಅಥವಾ ಮನಸ್ತಾಪ ಇದ್ದೇ ಇರುತ್ತೆ. ಹಾಗಾಗಿ ಈ ಆಗಸ್ಟ್ ತಿಂಗಳು ಅಂತಂದ್ರೆ, ಆಗಸ್ಟ್ ತಿಂಗಳಲ್ಲಿ ಜನಿಸಿದಂತಹ ಅವರಿಗೆ ರವಿ ಗ್ರಹ ಜಾತಕದಲ್ಲಿ ಹೇಗಿದೆ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ. ರವಿ ಗ್ರಹ ಏನಾದರೂ ದುಸ್ಥಾನದಲ್ಲಿದ್ದಲ್ಲಿ ಆ ರವಿ ಗ್ರಹಕ್ಕೆ ಪರಿಹಾರವನ್ನ ಮಾಡಿಕೊಂಡಲ್ಲಿ ಈ ಫಲಗಳನ್ನ ಆದಷ್ಟು ಕಡಿಮೆ ಮಾಡಿಕೊಳ್ಬಹುದು. ಇನ್ನು ಭಾದ್ರಪದ ಮಾಸ ಸೆಪ್ಟೆಂಬರ್ ತಿಂಗಳಲ್ಲಿ ಬರುತ್ತೆ. ಇದರಲ್ಲಿ ಶುಕ್ಲ ಪಕ್ಷ ಆಗಿರಲಿ ಅಥವಾ ಕೃಷ್ಣ ಪಕ್ಷ ಆಗಿರಲಿ, ಪಾಡ್ಯ ಮತ್ತು ಬಿದಿಗೆ ಈ 2 ತಿಥಿಗಳು ಶೂನ್ಯ ತಿಥಿಗಳು ಅನ್ನಿಸ್ಕೊಳ್ಳುತ್ತವೆ. ಈ ತಿಥಿಯಲ್ಲಿ ಜನಿಸಿದಂಥವರು ಅವರಿಗೆ ಕಾರ್ಯ ಎಲ್ಲ ನಷ್ಟ ಆಗುತ್ತೆ. ಯಾವ ಕೆಲಸನೂ ಸರಿಯಾಗಿ ಕೈಗೂಡೋದಿಲ್ಲ. ವ್ಯಕ್ತಿ ಸೋಮಾರಿ ಆಗ್ತಾನೆ. ಅಧಿಕವಾದಂತಹ ಧನ ನಷ್ಟ ಅಲ್ಲಿ ಉಂಟಾಗುತ್ತೆ. ಹಾಗಾಗಿ ಈ ಸೆಪ್ಟೆಂಬರ್ ತಿಂಗಳ ಅಧಿಪತಿ ಬುಧ ಗ್ರಹ ಆಗಿರುತ್ತೆ. ಜಾತಕದಲ್ಲಿ ಬುಧ ಗ್ರಹ ಯಾವ ಸ್ಥಾನದಲ್ಲಿದೆ ಅಂತ ನೋಡಿಕೊಂಡು ಅದಕ್ಕೆ ಕೆಟ್ಟು ಹೋಗಿದ್ರೆ ಪರಿಹಾರವನ್ನ ಮಾಡಿಕೊಳ್ಬೇಕಾಗುತ್ತೆ. ಇನ್ನು ಆಶ್ವಯುಜ ಮಾಸ ಅಕ್ಟೋಬರ್ ತಿಂಗಳಲ್ಲಿ ಬರುತ್ತೆ. ಶುಕ್ಲ ಪಕ್ಷ ಆಗಿರಲಿ ಅಥವಾ ಕೃಷ್ಣ ಪಕ್ಷ ಆಗಿರಲಿ, ಇಲ್ಲಿ ಚತುರ್ದಶಿ ತಿಥಿ ದಶಮಿ ತಿಥಿ ಶೂನ್ಯ ತಿಥಿ ಅನ್ನಿಸ್ಕೊಳ್ಳುತ್ತೆ. ಇಲ್ಲಿ ಉದ್ಯೋಗದ ಅವಕಾಶ ಕಡಿಮೆ. ಉದ್ಯೋಗ ಸಿಗೋದಕ್ಕೆ ತುಂಬಾ ಹರಸಾಹಸ ಪಡಬೇಕಾಗುತ್ತೆ. ಯಾವ ಕೆಲಸಕ್ಕೆ ಹೋದ್ರೂ ನೋ ವೇಕೆನ್ಸಿ ಅಂತೇಳಿ ಬೋರ್ಡ್ ಕಾಣಿಸ್ಕೊಳ್ಳುವಂಥದ್ದು ಇವರಿಗೆ ಸಾಮಾನ್ಯ ಅನ್ಸ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ಅಕ್ಟೋಬರ್ ತಿಂಗಳಿನ ಅಧಿಪತಿ ಚಂದ್ರ ಗ್ರಹ. ಜಾತಕದಲ್ಲಿ ಚಂದ್ರ ಸುಸ್ಥಿತಿಯಲ್ಲಿದ್ರೆ ಆ ಪ್ರಭಾವ ಕಡಿಮೆ ಆಗುತ್ತೆ. ಕೆಟ್ಟೋಗಿದ್ರೆ ಅದಕ್ಕೆ ಪರಿಹಾರವನ್ನ ಮಾಡಿಕೊಳ್ಬೇಕು. ಇನ್ನು ಕಾರ್ತೀಕ ಮಾಸ ನವೆಂಬರ್ ತಿಂಗಳಲ್ಲಿ ಬರುತ್ತೆ. ಶುಕ್ಲ ಪಕ್ಷದಲ್ಲಿ ಜನಿಸಿದ್ರೆ ಚತುರ್ದಶಿ ತಿಥಿ ಶೂನ್ಯ ತಿಥಿ ಅನ್ನಿಸ್ಕೊಳ್ಳುತ್ತೆ. ಈ ಚತುರ್ದಶಿ ತಿಥಿ ಶೂನ್ಯ ತಿಥಿ ಆಗಿದ್ರಿಂದ ಮಾತೃವಿನಿಂದ ಅಸೌಖ್ಯ, ಅಂದ್ರೆ ತಾಯಿಗೆ ಅಸೌಖ್ಯ ಇರುತ್ತೆ ಅಥವಾ ತಾಯಿ ಜೊತೆಗೆ ಸುಖವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮಾನಹಾನಿಗಳಾಗ್ತಾ ಇರ್ತದೆ. ಆಗಾಗ ಮನಸ್ತಾಪಗಳು ಉಂಟಾಗುತ್ತೆ. ಅದೇ ಕೃಷ್ಣ ಪಕ್ಷ ಆಗಿದ್ರೆ ಪಂಚಮಿ ತಿಥಿ ಶೂನ್ಯ ತಿಥಿ ಅನ್ನಿಸ್ಕೊಳ್ಳುತ್ತೆ. ಪಂಚಮಿ ತಿಥಿಯಲ್ಲಿ ಜನಿಸಿದವರಿಗೆ ಸಂತಾನದ ಚಿಂತೆ ಸದಾ ಕಾಡ್ತಾ ಇರ್ತದೆ ಮತ್ತು ಆ ಜನಿಸಿದಂತಹ ಸಂತಾನಗಳು ದುರ್ನಡತೆಯಲ್ಲಿ ತೊಡಗಿರ್ತಾರೆ. ಒಳ್ಳೆಯ ನಡತೆ ಆ ಮಕ್ಕಳಲ್ಲಿ ಇರೋದಿಲ್ಲ. ಈ ನವೆಂಬರ್ ತಿಂಗಳಾಗ ಅಧಿಪತಿ ಕುಜಗ್ರಹ ಆಗಿರುತ್ತೆ. ಈ ಕುಜಗ್ರಹ ಅಂದ್ರೆ ಮಂಗಳನಿಗೆ ಕೆಟ್ಟು ಹೋಗಿದ್ರೆ ಪರಿಹಾರವನ್ನು ಮಾಡಿಕೊಂಡಲ್ಲಿ ಆ ಫಲಗಳನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಬಹುದು. ಇನ್ನು ಮಾರ್ಗಶಿರ ಮಾಸ ಡಿಸೆಂಬರ್ ತಿಂಗಳಲ್ಲಿ ಬರುತ್ತೆ. ಇದರಲ್ಲಿ ಶುಕ್ಲ ಪಕ್ಷ ಆಗಿರಲಿ ಕೃಷ್ಣ ಪಕ್ಷ ಆಗಿರಲಿ, ಸಪ್ತಮಿ ಮತ್ತು ಅಷ್ಟಮಿ ತಿಥಿಗಳು ಶೂನ್ಯ ತಿಥಿಗಳು ಆಗುತ್ತವೆ. ಈ ತಿಥಿಗಳಲ್ಲಿ ಜನಿಸಿದವರಿಗೆ ವ್ಯವಹಾರದಲ್ಲಿ ನಷ್ಟ ಉಂಟಾಗುತ್ತೆ. ಆಕಸ್ಮಿಕ ಅಡಚಣೆಗಳು ಉದ್ಭವಿಸುತ್ತವೆ. ತೊಂದರೆ ತಾಪತ್ರಯಗಳು ಅತ್ಯಂತ ಹೆಚ್ಚಾಗಿ ಇರುತ್ತೆ. ಹಾಗಾಗಿ ಈ ಡಿಸೆಂಬರ್ ತಿಂಗಳ ಅಧಿಪತಿ ಗುರುಗ್ರಹ ಆಗಿರುತ್ತೆ. ಈ ಗುರುಗ್ರಹವನ್ನ ಜಾತಕದಲ್ಲಿ ನೋಡಿ ಅದು ಏನಾದರೂ ಕೆಟ್ಟೋಗಿದ್ರೆ ಅದಕ್ಕೆ ಪರಿಹಾರವನ್ನು ಮಾಡಿಕೊಂಡಲ್ಲಿ ಅನುಕೂಲ ಸ್ಥಿತಿಯನ್ನ ಕಾಣಬಹುದು. ಇನ್ನು ಪುಷ್ಯ ಮಾಸ ಜನವರಿ ತಿಂಗಳಲ್ಲಿ ಬರುತ್ತೆ. ಶುಕ್ಲ ಪಕ್ಷ ಆಗಿರಲಿ ಅಥವಾ ಕೃಷ್ಣ ಪಕ್ಷ ಆಗಿರಲಿ, ಚತುರ್ದಶಿ ಪಂಚಮಿ ತಿಥಿಗಳು ಶೂನ್ಯ ತಿಥಿಗಳು ಅನ್ನಿಸಿಕೊಳ್ಳುತ್ತವೆ. ಈ ಶೂನ್ಯ ತಿಥಿಗಳಲ್ಲಿ ಜನಿಸಿದವರಿಗೆ ವಾಹನದಿಂದ ತೊಂದರೆ ತಾಪತ್ರಯಗಳು ಬರುತ್ತವೆ. ಅತ್ಯಂತ ಹೆಚ್ಚಿನ ಖರ್ಚುಗಳು ಇಲ್ಲಿ ಉಂಟಾಗುತ್ತೆ. ದಿಕ್ಕು ತೋಚದಂತಹ ಪರಿಸ್ಥಿತಿ ಇವರಿಗೆ ಉಂಟಾಗುತ್ತೆ. ಮನೆಯಲ್ಲಿ ನಿಲ್ಲಿಸಿದಂತಹ ವಾಹನಗಳು ಹಾಗೆ ಕಳ್ಳತನ ಆಗಬಹುದು, ಯಾರಾದರೂ ತಗೊಂಡು ಹೋಗಬಹುದು. ಹಾಗಾಗಿ
ಈ ಜನವರಿ ತಿಂಗಳ ಅಧಿಪತಿ ಚಂದ್ರಗ್ರಹ. ಚಂದ್ರನಿಗೆ ಸರಿಯಾದ ರೀತಿಯಲ್ಲಿ ಪರಿಹಾರ ಮಾಡಿಕೊಂಡಲ್ಲಿ ದುಷ್ಟ ಫಲಗಳನ್ನು ಕಡಿಮೆ ಮಾಡ್ಕೋಬಹುದು. ಇನ್ನು ಮಾಘ ಮಾಸ ಫೆಬ್ರವರಿ ತಿಂಗಳಲ್ಲಿ ಬರುತ್ತೆ. ಇದರಲ್ಲಿ ಶುಕ್ಲ ಪಕ್ಷದಲ್ಲಿ ಜನಿಸಿದ್ದಲ್ಲಿ ಷಷ್ಠಿ ತಿಥಿ ಶೂನ್ಯ ತಿಥಿ ಆಗುತ್ತೆ. ಷಷ್ಠಿ ತಿಥಿಯಲ್ಲಿ ಜನಿಸಿದಂಥವರಿಗೆ ಅವರು ಸಾಲಗಾರರಾಗ್ತಾರೆ. ಉದ್ಯೋಗ ದೊರಕೋದಿಲ್ಲ. ಎಲ್ಲಿ ನೋಡಿದ್ರು ನೋ ವ್ಯಾಕೆನ್ಸಿ ಬೋರ್ಡೇ ಸಿಗುತ್ತೆ. ಹಾಗಾಗಿ ಇವರಿಗೆ ಉದ್ಯೋಗ ನಷ್ಟದಿಂದ ಧನ ನಷ್ಟನೂ ಆಗುತ್ತೆ. ಮಾನಸಿಕ ವೇದನೆಗೆ ಒಳಗಾಗ್ತಾರೆ. ಸಾಲಗಾರರಾಗಬೇಕಾಗುತ್ತೆ. ಅದೇ ಕೃಷ್ಣ ಪಕ್ಷದಲ್ಲಿ ಏನಾದರೂ ಜನಿಸಿ ಪಂಚಮಿ ತಿಥಿ ಶೂನ್ಯ ತಿಥಿ ಆಗುತ್ತೆ. ಇಲ್ಲಿ ಚಂಚಲ ಬುದ್ಧಿ ಇರುತ್ತೆ. ಅವಿವೇಕತನ ಹೆಚ್ಚಿಗೆ ಆಗುತ್ತೆ. ಬುದ್ಧಿ ಸ್ಥಿಮಿತದಲ್ಲಿ ಕೆಲಸ ಮಾಡೋದಿಲ್ಲ. ಆಗಾಗ ನಷ್ಟಗಳನ್ನ ಅವರು ಅನುಭವಿಸ್ಬೇಕಾಗುತ್ತೆ. ಈ ಫೆಬ್ರವರಿ ತಿಂಗಳ ಅಧಿಪತಿ ಶನಿ ಗ್ರಹ. ಜಾತಕದಲ್ಲಿ ಶನಿ ಗ್ರಹದ ಸ್ಥಿತಿಯನ್ನ ನೋಡಿಕೊಂಡು ಆ ಗ್ರಹಕ್ಕೆ ಪರಿಹಾರ ಮಾಡಿಕೊಂಡಲ್ಲಿ ಆದಷ್ಟು ಈ ಫಲಗಳನ್ನ ಕಡಿಮೆ ಮಾಡ್ಕೋಬಹುದು. ಇನ್ನು ಫಾಲ್ಗುಣ ಮಾಸ ಮಾರ್ಚ್ ತಿಂಗಳಲ್ಲಿ ಬರುತ್ತೆ. ಇದರಲ್ಲಿ ಶುಕ್ಲ ಪಕ್ಷದ ತೃತೀಯ ತಿಥಿ ಶೂನ್ಯ ತಿಥಿ ಅನ್ನಿಸ್ಕೊಳ್ಳುತ್ತೆ. ಈ ತಿಥಿಯಲ್ಲಿ ಜನಿಸಿದವರಿಗೆ ಅಧಿಕವಾದಂತಹ ತಿರುಗಾಟ ಇರುತ್ತೆ. ಎಲ್ಲಾ ಕೆಲಸಗಳು ಕೈಗೂಡದೆ ನಿಷ್ಫಲವಾಗುತ್ತೆ. ವ್ಯರ್ಥ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ. ಪುನಃ ಪ್ರಯತ್ನ ಮಾಡಿದ್ರು ಅದು ಕೈಗೂಡೋದಿಲ್ಲ. ಆ ರೀತಿಯ ಸ್ಥಿತಿಗೆ ಅವರು ತಲುಪ್ತಾರೆ. ಹಾಗಾಗಿ ಅದರ ಕಡೆ ಅವರು ಗಮನ ಹರಿಸಬೇಕಾಗುತ್ತೆ. ಅದೇ ಕೃಷ್ಣ ಪಕ್ಷದಲ್ಲಿ ಏನಾದರೂ ಆಗಿದ್ರೆ ಚತುರ್ಥಿ ತಿಥಿ ಶೂನ್ಯ ತಿಥಿ ಅನಿಸ್ಕೊಳ್ಳುತ್ತೆ. ಮನೆಯಲ್ಲಿ ಯಾವಾಗಲೂ ಜಗಳ, ಕದನ, ಕಲಹ ಇವುಗಳು ಇರುತ್ತೆ. ಸುಖ ತುಂಬಾ ಕಡಿಮೆ. ಸುಖಹೀನರಾಗ್ತಾರೆ. ಯಾವಾಗಲೂ ಅಸಂತುಷ್ಟರಾಗೇ ಇರ್ತಾರೆ. ಈ ಮಾರ್ಚ್ ತಿಂಗಳ ಅಧಿಪತಿಯೂ ಕೂಡ ಶನಿ ಗ್ರಹ ಆಗಿರುತ್ತೆ. ಜಾತಕದಲ್ಲಿ ಶನಿ ಗ್ರಹವನ್ನ ನೋಡಿಕೊಂಡು ಅದಕ್ಕೆ ಪರಿಹಾರವನ್ನು ಮಾಡಿಕೊಂಡಲ್ಲಿ ಆದಷ್ಟು ಕಡಿಮೆ ಆಗುತ್ತೆ ಈ ದುಷ್ಟ ಫಲಗಳು. ಒಂದು ನೆನಪಿಡಿ, ಈ ತಿಥಿಗಳಲ್ಲಿ ಜನಿಸಿದವರಿಗೆ ಈ ಫಲಗಳು ಸರ್ವೇ ಸಾಮಾನ್ಯ. ನಾವು ಈ ಗ್ರಹಗಳಿಗೆ ಪರಿಹಾರ ಮಾಡಿಕೊಂಡ್ವಿ ಅಂದ್ಕೊಳ್ಳೇ ಸಂಪೂರ್ಣವಾಗಿ ಅವು ಸ್ತಬ್ಧವಾಗುವುದಿಲ್ಲ. ಆದರೆ ಕಡಿಮೆಯಾಗಿ ಆ ಪ್ರಭಾವ ಕಡಿಮೆ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ಉಸಿರಾಟ ಸುಗಮ ಆಗುತ್ತೆ. ಪರವಾಗಿಲ್ಲಪ್ಪ ಅನ್ನೋ ರೀತಿಯಲ್ಲಿ ಉಂಟಾಗತ್ತೆ ಹೊರತು ಸಂಪೂರ್ಣವಾಗಿ ಏನು ಹೋಗೋದಿಲ್ಲ. ಇದನ್ನ ನೀವು ಮೊದಲು ಮನಸ್ಸಿನಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಮತ್ತೊಮ್ಮೆ ಹೇಳ್ತೀನಿ, ಏಪ್ರಿಲ್ ತಿಂಗಳಲ್ಲಿ ಜನಿಸಿದವರು ಕುಜಗ್ರಹವನ್ನ ನೋಡಬೇಕು. ಮೇ ತಿಂಗಳಲ್ಲಿ ಜನಿಸಿದವರು ಶುಕ್ರ ಗ್ರಹನನ್ನ, ಜೂನ್ ತಿಂಗಳಲ್ಲಿ ಬುಧ ಗ್ರಹ, ಜುಲೈ ತಿಂಗಳಲ್ಲಿ ಚಂದ್ರಗ್ರಹ, ಆಗಸ್ಟ್ ತಿಂಗಳಲ್ಲಿ ರವಿ ಗ್ರಹ, ಸೆಪ್ಟೆಂಬರ್ ತಿಂಗಳಲ್ಲಿ ಬುಧ ಗ್ರಹ, ಅಕ್ಟೋಬರ್ ತಿಂಗಳಲ್ಲಿ ಚಂದ್ರಗ್ರಹ, ನವೆಂಬರ್ ತಿಂಗಳಲ್ಲಿ ಕುಜ ಗ್ರಹ, ಡಿಸೆಂಬರ್ ತಿಂಗಳಲ್ಲಿ ಗುರುಗ್ರಹ, ಜನವರಿ ತಿಂಗಳಲ್ಲಿ ಚಂದ್ರಗ್ರಹ, ಫೆಬ್ರವರಿ ತಿಂಗಳಲ್ಲಿ ಶನಿ ಗ್ರಹ ಮತ್ತು ಮಾರ್ಚ್ ತಿಂಗಳಲ್ಲಿಯೂ ಕೂಡ ಶನಿ ಗ್ರಹ. ಇಷ್ಟು ಗ್ರಹಗಳ ಬಗ್ಗೆ ನೀವು ಅತ್ಯಂತ ಜಾಗರೂಕರಾಗಿ ಜಾತಕಗಳನ್ನು ಪರಿಶೀಲಿಸಿ ಅವುಗಳು ದುಸ್ಥಾನದಲ್ಲಿದ್ದರೆ, 6, 8, 12ನೇ ಮನೆಗಳಲ್ಲಿದ್ದರೆ, ವಕ್ರರಾಗಿದ್ದರೆ, ಅಸ್ತರಾಗಿದ್ದರೆ, ದಗ್ಧ ರಾಶಿಗಳಲ್ಲಿದ್ದರೆ, ಕ್ರೂರ ದೃಷ್ಟಿಗೆ ಒಳಗಾಗಿದ್ದರೆ, ಪಾಪಕರ್ತರಿ ಯೋಗದಲ್ಲಿದ್ದರೆ ಈ ಎಲ್ಲ ಫಲಗಳನ್ನ ಅನುಭವಿಸಬೇಕಾಗುತ್ತೆ. ಅದಕ್ಕೆ ಪರಿಹಾರ ಮಾಡಿಕೊಂಡಲ್ಲಿ ಈ ದುಷ್ಟಫಲಗಳು ಕಡಿಮೆಯಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.